ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಸುನಿತಾ VSR ಮಾಡುವ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಇದು ದ್ವಿತೀಯ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ 1. ನಾವು ಸುಮಾರು ದಿನಗಳಿಂದ ಬೋರ್ಡ್ ಕಡೆಯಿಂದ ರಿಲೀಸ್ ಮಾಡುವಂತಹ ಒಂದು ಪ್ರಶ್ನೆ ಪತ್ರಿಕೆಗಾಗಿ ನೀವೆಲ್ಲ ಕಾತುರದಿಂದ ಎದುರು ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ಈ ದಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ರಿಲೀಸ್ ಮಾಡಲಾಗಿರ್ತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1 2024 ಮತ್ತು 25ನೇ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ದ್ವಿತೀಯ ಭಾಷೆ ಕನ್ನಡ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಈ ಒಂದು ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಟ್ಟಾರೆಯಾಗಿ 80 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ರೂಪಿತವಾಗಿದ್ದು, ಮೊದಲ ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಂದರೆ ಫಸ್ಟ್ ಮೇನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 4 ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ಸಂಖ್ಯೆ, ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆಯಾಗಿರ್ತಕ್ಕಂತಹ ಒಂದು ಪದ ಸಿ ಆಪ್ಷನ್, ಅವನು ಕರೆಕ್ಟ್ ಆನ್ಸರ್ ಆಗುತ್ತೆ. ಆದೇಶ ಸಂಧಿಗೆ ಸೇರಿದ ಪದ, ಆದೇಶವಾಗಿ ಬಂದಿರತಕ್ಕಂಥದ್ದು ಹೂದೋಟ. ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿರ್ತಕ್ಕಂತಹ ಒಂದು ಪದ ಚೆನ್ನಾಗಿ. ವರ್ತಮಾನ ಕಾಲವನ್ನು ಸೂಚಿಸುವ ಪದ ನೋಡುತ್ತಿದ್ದಾನೆ. ಎರಡನೇ ಮೇನಲ್ಲಿ 12 ಪ್ರಶ್ನೆಗಳಿರುತ್ತೆ. 12 ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ 5, ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿರುವವರು ಯಾರು? ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿರುವವರು ರೈತರು. ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಯಾಕೆ? ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಸ್ವದೇಶಿ ಆಂದೋಲನಕ್ಕೆ ಕೈಯನ್ನು ಜೋಡಿಸುತ್ತಾ. ಸಸ್ತನಿಗಳ ಆಶ್ರಯ ತಾಣಗಳು ಯಾವ್ಯಾವು? ಸಸ್ತನಿಗಳ ಆಶ್ರಯ ತಾಣಗಳು ಮರ, ಬಿಳ, ಗೂಡು, ಪರ್ವತ, ಶಿಖರ, ಇಂಥಲ್ಲೆಲ್ಲ ಕೂಡ ಸಸ್ತನಿಗಳ ಆಶ್ರಯ ತಾಣಗಳಾಗಿರುತ್ತವೆ. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಳೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು? ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಬಟ್ಟೆಗೆ ಹಾಕಿದ ಕಸೂತಿಯ ಬೆಳಕಿನಂತೆ ಕಾಣುತ್ತಿದ್ದವು. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಕತ್ತಲಾಗುತ್ತಿದ್ದ ಕಾರಣ ಆತನಿಗೆ ಕಾಡಿನಲ್ಲಿ ಭಯವಾಗುತ್ತಿತ್ತು. ಸಿದ್ಧಾರ್ಥನಿಗೆ ಮಹಾಬೆಳಕು ಎಲ್ಲಿ ಕಂಡಿತು? ಸಿದ್ಧಾರ್ಥನಿಗೆ ಮಹಾಬೆಳಕು ಬೋಧಿ ವೃಕ್ಷದಲ್ಲಿ ಕಂಡಿತು. ಚೈತ್ರದಲ್ಲಿ ಯಾವುದರ ವಾಳಗ ನಡೆದಿರುತ್ತದೆ? ಚೈತ್ರದಲ್ಲಿ ನೆಲಮುಗಿಲ ವಾಳಗ ನಡೆದಿರುತ್ತದೆ. ತಿಮಿರಕ್ಕೆ ವೈರಿ ಯಾವುದು? ತಿಮಿರಕ್ಕೆ ವೈರಿ ದೀಪ. ಕುಣಿಗಲ್ ಕೆರೆ ಹೇಗೆ ತುಂಬಿದೆ ಎಂದು ಜನಪದರು ಹೇಳಿದ್ದಾರೆ? ಕುಣಿಗಲ್ ಕೆರೆ ನಿಂಬೆಯ ಹಣ್ಣಿನಂತೆ ತುಂಬಿದೆ ಎಂದು ಜನಪದರು ಹೇಳಿದ್ದಾರೆ. ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಶಬ್ದಕ್ಕೆ ಅಂಜಬಾರದು. ಕೌರವರ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ಕೌರವರ ಸೇನೆಯು ಉತ್ತರನಿಗೆ ಸಮುದ್ರದಂತೆ ಅಥವಾ ಸಾಗರದಂತೆ ಕಾಣಿಸಿತು. ಇದಿಷ್ಟು ಒಂದು ವಾಕ್ಯದಲ್ಲಿ. ಮುಂದೆ ಮೂರನೇ ಒಂದು ಭಾಗದಲ್ಲಿ, ಮೂರನೇ ಮೇನಲ್ಲಿ 8 ಪ್ರಶ್ನೆಗಳ 3-4 ವಾಕ್ಯದಲ್ಲಿ ಉತ್ತರಿಸಿ ಇದೆ. ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಯಾವ ರೀತಿ ಬಾಲಕ ಪುಟ್ಟಯ್ಯನು 6 ತಿಂಗಳಿಗೆ ಮಗುವಾಗಿದ್ದಾಗ ಆತನಿಗೆ ಕಣ್ಣಿನ ರೋಗ ಬಂತು, ಅಂದರೆ ಕಣ್ಣು ಬೇನೆ ಬಂದಿತು. ಆಗ ನಾಟಿ ವೈದ್ಯ ಮಾಡುವಾಗ ಅವರ ಕಣ್ಣು ಗುಡ್ಡೆಗೆ ನಾಯಿಯ ಮೈಯಲ್ಲಿರುವ ಹುಳು ಮುಟ್ಟಿಸಬೇಕೆಂದು ನಾಟಿ ವೈದ್ಯರು ಹೇಳಿದರು. ಅಂತಹ ಒಂದು ಸಂದರ್ಭದಲ್ಲಿ ಆ ನಾಯಿ ಹುಳವನ್ನು ಮುಟ್ಟಿಸುವಾಗ ಹುಳು ಕೈ ಜಾರಿ ಕಣ್ಣಿನ ಒಳಗೆ ಬಿದ್ದು ಬಿಟ್ಟವು. ಆಗ ಪುಟ್ಟಯ್ಯನ ಕಣ್ಣುಗಳನ್ನು ಕಳೆದುಕೊಳ್ಳುತ್ತಾರೆ. ಹೆಡ್ ಮಾಸ್ತರರು ತಂದಿಟ್ಟ ಟ್ರೇನಲ್ಲಿ ಯಾವ ತರಹದ ಕಪ್ಪುಗಳಿದ್ದವು? ಹೆಡ್ ಮಾಸ್ತರರು ತಂದಿಟ್ಟ ಟ್ರೇನಲ್ಲಿ ಸುಮಾರು 30ರಿಂದ 35 ಕಪ್ಪುಗಳು ಇದ್ದವು. ಅದರಲ್ಲಿ ತುಂಬ ಬೆಳೆ ಬಾಳುವಂತಹ ಒಂದು ಕಪ್ಪುಗಳು ಇದ್ದವು. ಚೈನಾ ಪಿಂಗಾಣಿ ಕಪ್ಪುಗಳು, ಪ್ಲಾಸ್ಟಿಕ್ ಕಪ್ಪುಗಳು, ಸ್ಟೀಲ್ ಲೋಟಗಳು ಮತ್ತು ಈ ರೀತಿಯಾಗಿರ್ತಕ್ಕಂತಹ ಒಂದು ಕಪ್ಪುಗಳು ಅಲ್ಲಿ ಇದ್ದವು. ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ಹರಿದ್ವಾರವನ್ನು ಲೇಖಕರು ತುಂಬ ಸೊಗಸಾಗಿ ಇಲ್ಲಿ ವರ್ಣಿಸಿದ್ದಾರೆ. ಅಂದರೆ ತುಂಬ ಇಕ್ಕಟ್ಟಾಗಿರ್ತಕ್ಕಂತಹ ಒಂದು ಸಾಲುಗಳನ್ನು ಹೊಂದಿರತಕ್ಕಂತಹ ಹರಿದ್ವಾರದಲ್ಲಿ ನೋಡಲು ತುಂಬ ಸುಂದರವಾಗಿ ಕಾಣಿಸುತ್ತಿತ್ತು. ಹರಿದ್ವಾರದಲ್ಲಿ ಸಾಧು ಸಂತರು ನೆಲೆಸಿರ್ತಕ್ಕಂತಹ ಒಂದು ಪ್ರಸಿದ್ಧ ಕ್ಷೇತ್ರವಲ್ಲದೆ ಅದೊಂದು ಪ್ರವಾಸಿ ಕ್ಷೇತ್ರವಾಗಿತ್ತು. ಧರ್ಮ ಸಂಸ್ಥೆಗಳು, ಧರ್ಮಶಾಲೆಗಳು ಇದ್ದ
ಇದ್ದಂತಹ ಒಂದು ಕ್ಷೇತ್ರವಾಗಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಹರಿದ್ವಾರವನ್ನು ಲೇಖಕರು ವರ್ಣಿಸಿದ್ದಾರೆ. ಬಣದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು? ಬಣದ ಗೋಪಾಲನ ವೇಷಭೂಷಣಗಳು ತಲೆಯಲ್ಲಿ ಸಣ್ಣದಾದ ಒಂದು ಕಿರೀಟವಿತ್ತು, ಕೈಯಲ್ಲಿ ಕೊಳಲು ಇತ್ತು ಮತ್ತು ನವಿಲುಗರಿ, ತಲೆಯಲ್ಲಿ ಕಿರೀಟದೊಂದಿಗೆ ನವಿಲುಗರಿ ಇತ್ತು. ಒಂದು ಬಣದ ಗೋಪಾಲನು ಕಾಡಿನಲ್ಲಿ ಹಸುಗಳನ್ನು ಮೇಯಿಸುತ್ತಾ ಇದ್ದನು. ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭದಲ್ಲಿ ಕವಿ ಯಾವ ರೀತಿ ವರ್ಣಿಸಿದ್ದಾರೆ ಎಂದರೆ, ಕಾಡು ಕಾಡು ಹಳೆದ ಹವಗೆ ನಾಡಿನ ಅರ್ಥ ಹೊಳೆಯಿತು, ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು. ಇಲ್ಲಿ ಬರ್ತಕ್ಕಂತಹ ಒಂದು ಸ್ಟಾಂಜದಲ್ಲಿರ್ತಕ್ಕಂತಹ ಒಂದು ಉತ್ತರವನ್ನು ನೀವು ಇಲ್ಲಿ ಜಾಯಿನ್ ಮಾಡ್ಕೋಬಹುದು. ಕರ್ಪೂರದ ಕೆಲಸವೇನು ಅಂದರೆ, ಕರ್ಪೂರ ಮೌನವಾಗಿ ಕರಗುವುದು ಅಲ್ಲದೆ ತನ್ನ ಸುತ್ತಲೂ ಇರ್ತಕ್ಕಂತಹ ಒಂದು ಪ್ರದೇಶಕ್ಕೆ ಬೆಳಕನ್ನು ಕೊಡುತ್ತದೆ. ಕರ್ಪೂರ ಒಂದು ಕರಗುವಾಗ ಒಂದು ಮೌನವಾಗಿ ಸದ್ದಿಲ್ಲದೆ ತನ್ನ ಕೆಲಸವನ್ನು ಮಾಡುತ್ತಾ ಬೇರೆಯವ್ರಿಗೂ ಬೆಳಕನ್ನು ನೀಡ್ತಕ್ಕಂತಹ ಒಂದು ಕೆಲಸವನ್ನು ಅದು ಪೂರೈಸುತ್ತದೆ. ನಾವು ಹಾಗೆಯೇ ಇರಬೇಕೆಂದು ಇಲ್ಲಿ ಕವಿಗಳು ಹೇಳುತ್ತಾರೆ. ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳು ಇವೆ ಅಂತಂದರೆ, ಹೊಳೆ ದಂಡೆಯ ಸಾಲಿನಲ್ಲಿ ಅದೇ ಒಂದು ರೈತ, ಅದೇ ಗೊಬ್ಬರ, ಹೀಗೆ ಅನೇಕ ರಾಜ್ಯಗಳು ನಾಶವಾಗಿವೆ, ಅನೇಕ ರಾಜ್ಯಗಳು ಹುಟ್ಟಿವೆ, ಅನೇಕ ಶತಮಾನಗಳಿಂದ ಇವನು ನೇಗಿಲ ಯೋಗಿ ಸಾಗಿ ಸಾಗಿ ವ್ಯವಸಾಯ ಮಾಡುತ್ತಲೇ ಬರ್ತಾ ಇದ್ದಾನೆ, ಅದೇ ಸಂತೆಗಳು ಅದೇ ಜಾತ್ರೆಗಳು ನಡೆಯುತ್ತಿವೆ ಅಂತ ಹೇಳಿಬಿಟ್ಟು ಇಲ್ಲಿ ಆ ರೀತಿಯಾಗಿರ್ತಕ್ಕಂತಹ ನೆನಪುಗಳನ್ನು ವ್ಯಕ್ತಪಡಿಸ್ತಾರೆ ಪುಷ್ಪ ಅವರು. ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕ ಉದಾಹರಣೆಯೊಡನೆ ವಿವರಿಸಿ. ಮಕ್ಕಳ ಈ ಒಂದು ಉತ್ತರವನ್ನು ದಯವಿಟ್ಟು ನೀವೇ ಓದ್ಕೊಳ್ಳಿ. ನೆಕ್ಸ್ಟು ಬರ್ತಕ್ಕಂತಹ ಒಂದು ಪ್ರಶ್ನೆ ಸಂಖ್ಯೆ 25 ಆರಾಮಿತ್ರ ಅವರ ಕವಿಕೃತಿ ಪರಿಚಯ. ನಾನು ಜಸ್ಟ್ ಕಾಲ ಸ್ಥಳ ಕೃತಿ ಹೇಳಿಕೊಂಡು ಮುಂದೆ ಹೋಗ್ತೀನಿ ಮಕ್ಕಳೇ. ಕಾಲ 1935, ಸ್ಥಳ ಅಕ್ಕಿ ಹೆಬ್ಬಾಳ, ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳ. ಇವರು ಬರೆದಿರ್ತಕ್ಕಂಥ ಒಂದು ಕೃತಿಗಳು ಒಳನೋಟಗಳು, ಮಹಾಭಾರತ, ಪಾತ್ರ ಸಂಗತಿಗಳು, ಈ ರೀತಿಯ ಒಳನೋಟಗಳು, ಹೀಗೆ ಕೆಲವೊಂದು ಕೃತಿಗಳನ್ನು ಅವರು ಬರೆದಿದ್ದಾರೆ. ಅವ್ರಿಗೆ ಸಂದಂತಹ ಒಂದು ಪ್ರಶಸ್ತಿಗಳು ವರ್ಧಮಾನ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳಬಹುದು. ಮುಂದೆ ಪ್ರಶ್ನೆ ಸಂಖ್ಯೆ 26 ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯತಕ್ಕಂಥದ್ದು. ಮೈ ಕೊಡವಿ ಎದ್ದ ಜಗಂದರೆ ಬಸವರಾಜ ಸಾದರ ಅವರು ಬರೆದಿರ್ತಕ್ಕಂತಹ ಸವಿಚೈತ್ರ ಎಂಬ ಪದ್ಯದಿಂದ ಈ ಒಂದು ಪದ್ಯ ಭಾಗವನ್ನು ಆರಿಸಲಾಗಿದೆ. ಸೊ ಇದಕ್ಕೆ ವಾಕ್ಯ ರೂಪದಲ್ಲಿ ಸಾರಾಂಶವನ್ನು ನೀವು ಬರೆಯಿರಿ. ಮುಂದೆ ಬರ್ತಕ್ಕಂಥ ಪ್ರಶ್ನೆ ಸಂಖ್ಯೆ 27 ಅಲಂಕಾರ. ಈ ಒಂದು ಪ್ರಶ್ನೆ ರಿಪೀಟ್ ಆಗಿ ಬರ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಸಂಖ್ಯೆ ಆಗಿರುತ್ತೆ ಮಕ್ಕಳೇ. ಬಾಲಕ ಪುಟ್ಟಯ್ಯ ಮರಿ ಕೋಗಿಲೆಯಂತೆ ಹಾಡುತ್ತಿದ್ದನು. ಇದು ಒಂದು ಉಪಮ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿಬಿಟ್ಟು ನಿಮ್ಗೆ ಈಗಾಗಲೇ ಗೊತ್ತಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗಾದೆಗಳನ್ನು ವಿಸ್ತರಿಸಿ ಬರೀತಕ್ಕಂಥದ್ದು. 28ನೇ ಪ್ರಶ್ನೆಗೆ 2 ಗಾದೆಗಳನ್ನು ಕೊಟ್ಟಿದ್ದಾರೆ. 2 ಗಾದೆಗಳಲ್ಲಿ ಒಂದು ಗಾದೆಯನ್ನು ನೀವು ಆರಿಸ್ಕೊಂಡು ಬರೆಯಿರಿ. ಮುಂದೆ ಬರ್ತಕ್ಕಂಥದ್ದು ಸಂದರ್ಭ ಸಹಿತ ವಿವರಿಸಿ 5 ಪ್ರಶ್ನೆಗಳಿಗೆ. ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಅವರ ಹಸಿಮಸಿ ಕೃಷಿ ಎಂಬ ಪಾಠದಿಂದ ಹಾರಿಸ್ತಕ್ಕಂಥ ಒಂದು ಸಂದರ್ಭ ಇದಾಗಿರುತ್ತೆ. ಹಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ. ಕೃಪಾಕರ ಸೇನಾನಿ ಅವರು ಒಂದು ಬರೆದಿರ್ತಕ್ಕಂತಹ ಒಂದು ಪಾಠ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠ ಭಾಗದಿಂದ ಆರಿಸ್ತಕ್ಕಂಥ ಒಂದು ಸಂದರ್ಭ ಇದಾಗಿದೆ. ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು, ಸೌಜನ್ಯ ಎಂಬತಕ್ಕಂಥ ಒಂದು ಪಾಠದಿಂದ ಹಾರಿಸ್ತಕ್ಕಂಥ ಒಂದು ಸಂದರ್ಭ ಇದು. ಬೊಬ್ಬೆ ಹೊಡೆದಾವೆ ಬಾಳೆ ಮೀನು, ಮೂಡಲ್ ಕುಣಿಗಲ್ ಕೆರೆ ಜನಪದರ ಈ ಒಂದು ಪದ್ಯದಿಂದ ಆರಿಸತಕ್ಕಂಥ ಸಂದರ್ಭ. ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ, ಬಸವಣ್ಣನವರ ವಚನಗಳು ಎಂಬ ಪದ್ಯ ಭಾಗದಿಂದ ಆರಿಸುವಂಥ ಒಂದು ಸಂದರ್ಭ ಇದಾಗಿದೆ. ಮುಂದೆ ಬರ್ತಕ್ಕಂಥ ಪ್ರಶ್ನೆ ಸಂಖ್ಯೆ 34 ಕೆಸರಳಿದ್ದರೂ ಮೇಳೆ ಬಾಂಧಲ್ವ ನೋಡಿ, ಮಿಸುಪರ ವಿಕಿರಣಗಳ ಸಿರಿಗೆ ಮೆರೆದಾಡಿ. ಆ ಒಂದು ಪದ್ಯವಾದರೂ ಬರೀಬಹುದು. ಇಲ್ಲಾಂದರೆ ಒಂದು ಬಾಣಕ್ಕೆ ಗುರಿಯು ಹಳೆವಿರುವುದಂತೆ, ಒಂದು ದೇಹದೊಳಾತ್ಮವೆರಡಿರುವುದುಂಟೆ. ಈ ಒಂದು ಪದ್ಯವನ್ನು ನೀವಿಲ್ಲಿ ಬರೀಬಹುದಾಗಿರುತ್ತದೆ. ಮುಂದೆ ಬರ್ತಕ್ಕಂಥ ಪ್ರಶ್ನೆ ಸಂಖ್ಯೆ 35ನೇ ಪ್ರಶ್ನೆ ಸಂಖ್ಯೆ ಸದ್ದು ಮಾಡಿದರು ಎಂಬ ಪದ್ಯದ ಒಂದು ಭಾವಾರ್ಥವನ್ನು ನೀವು ಅಲ್ಲಿ ಬರೀಬಹುದು. ಇಲ್ಲ ಅಂತಂದರೆ ಅದು ಸದ್ದು ಮಾಡದಿರಿ ಎಂಬ ಪದ್ಯದಿಂದ ಬರ್ತಕ್ಕಂಥ ಎಲ್ಲ ಮುಖ್ಯ ಅಂಶಗಳನ್ನು ಕೂಡ ನೀವಿಲ್ಲಿ ಬರೀಬಹುದು. ಮುಂದೆ ಬರ್ತಕ್ಕಂಥ ಪ್ರಶ್ನೆ ಸಂಖ್ಯೆ 36 ಗದ್ಯ ಭಾಗವನ್ನು ಓದಿಕೊಂಡು ಉತ್ತರವನ್ನು ಬರೀತಕ್ಕಂಥದ್ದು. 2 ಪ್ರಶ್ನೆಗಳು ಅವ್ರು ಕೊಟ್ಟಿರ್ತಾರೆ. 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಫೈಂಡ್ ಔಟ್ ಮಾಡಿಕೊಂಡು ನೀವು ಬರೀಬಹುದಾಗಿರುತ್ತೆ. 37ನೇ ಪ್ರಶ್ನೆ ಸಂಖ್ಯೆ ಪ್ರಬಂಧ ಬರೆಯತಕ್ಕಂಥದ್ದು. ವರದಕ್ಷಿಣೆ ಬಗ್ಗೆ ಕೇಳಿದ್ದಾರೆ ಮತ್ತು ಗುಡಿ ಕೈಗಾರಿಕೆಗಳ ಮಹತ್ವದ ಬಗ್ಗೆ ಕೇಳಿದ್ದಾರೆ. ಕೊನೆಯ ಪ್ರಶ್ನೆ ಸಂಖ್ಯೆ 38ನೇ ಪ್ರಶ್ನೆ ಸಂಖ್ಯೆ ಪತ್ರಲೇಖನ. ಈಗಾಗಲೇ ನೀವು ಪತ್ರಲೇಖನಗಳನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಲೇ ನಾನು ಅಂದ್ಕೊತೀನಿ. ಮಕ್ಕಳೇ ಇದಕ್ಕೆ ಉತ್ತರಗಳನ್ನು ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಮತ್ತು ಇದರಲ್ಲಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಕೂಡ ನಿಮಗೆ ಅರ್ಥ ಆಗಿದೆ ಅಂತ, ಪ್ರಶ್ನೆಗಳ ಅರ್ಥ ಆಗಿದೆ ಅಂತಲೇ ನಾನು ತಿಳ್ಕೊತೀನಿ. ನಮಸ್ಕಾರಗಳು.